ಕೋಲಾರದ ಟಿಕೆಟ್ ಕೋಲಾಹಲ ಮುಂದುವರೆದಿದೆ. ರಾಜೀನಾಮೆವರೆಗೂ ಕೂಡ ಬಂದಿದೆ. ಈ ಹೈಡ್ರಾಮಾದ ನಡುವೆ ಮಾಲೂರು ಶಾಸಕ ನಂಜೇಗೌಡರು ಹೇಳ್ತಾ ಇದ್ದಾರೆ, ಮುನಿಯಪ್ಪ ಅವ್ರ ಜೊತೆಯಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ಜೊತೆಲಿ ಮಾತಾಡ್ತಾ ಹೇಳ್ತಾ ಇದ್ರು ಅವರು, ನನ್ನನ್ನು ಸಂಪೂರ್ಣವಾಗಿ ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟವರು ಮುನಿಯಪ್ಪ ಕೂಡ ಹೌದು, ಅವ್ರ ಜೊತೆಲಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಾಲೂರು ಶಾಸಕ ನಂಜೇಗೌಡನವರು ಹೇಳ್ತಾ ಇದ್ದಾರೆ. ಮುನಿಯಪ್ಪ ಜೊತೆ ರಾಜಕಾರಣ ಮಾಡಲು ಸಾಧ್ಯವೇ ಇಲ್ಲ ಅಂತೇಳಿ ಮಾತನಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ವಿಜಯ್ ಜೊತೆ ಮಾತಾಡಿದ್ದಾರೆ ನಂಜೇಗೌಡರು. ಬನ್ನಿ ನೋಡೋಣ. We have no issues. Absolutely, we have no issues. We don't have a very particular saying that this candidate only should be accommodated or something like that. We want a candidate other than this family, which we have gone through a lot of difficulties. There is a party forum where you can express. There is a party forum where you can express this. Why resignation? See, absolutely. ಸ್ಪೀಕರ್ 4 ಗಂಟೆಗೆ ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಚರ್ಚೆ ಮಾಡ್ತಾ ಇದೀವಿ ನಾವು. ಏನು ಸರ್ ನಿಮ್ಮ ಡಿಮ್ಯಾಂಡ್ ಏನಿರುತ್ತೆ ಸರ್? ಏನಿಲ್ಲ, ನಮ್ಮ ಅಭಿಪ್ರಾಯ ಕೇಳಿದ್ರು ಹೈಕಮಾಂಡು ಲೋಕಸಭೆಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಗೆಲ್ಲೋ ರೀತಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಲಿಸಬೇಕಾದ್ರೆ ಒಂದು ಸಾರಿ ಕಳ್ಕೊಂಡಿದ್ವಿ ನಾವು, ಮತ್ತೆ ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ಅಭಿಪ್ರಾಯ ಕೊಟ್ಟಿದ್ವಿ. ಆ ಅಭಿಪ್ರಾಯ ಬಿಟ್ಟು ಬೇರೆ ರೀತಿಯಲ್ಲಿ ತೀರ್ಮಾನ ತಗೊಳ್ತಾ ಇದ್ದಾರೆ. ಅದರಿಂದ ನಾವು ಬೇಜಾರು ಪಟ್ಟಿದ್ದೀವಿ. ನಾವು ಸಿಎಂ ಏನಾದ್ರು ಕಾಲ್ ಮಾಡಿದ್ದಾರೆ? ಬೇರೆ ಯಾರಿಗಾದ್ರೂ ಕೊಡಿ, ನಮ್ಗೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ. ಆದರೆ ಕೆಲವು ಸೂಚನೆಗಳು ಯಾವ ರೀತಿ ಬಂತು ಅಂದರೆ, ಅವರು ಈ ರೀತಿಯಾಗಿ ಅವ್ರದೇ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸೂಚನೆಗಳು ಬಂದಾಗ ನಮಗೆ ಭರವಸೆ ಕೊಟ್ಟಿದ್ರು, ಅವರನ್ನು ಕುಟುಂಬವನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು. ಆ ಒಂದು ಮಾತಿಗೆ ನಾವು ಅವ್ರಿಗೆ ಹೈಕಮಾಂಡ್ಗೆ ಬೆಲೆ ಕೊಟ್ಕೊಂಡು ನಾವಿದ್ವಿ. ಆದರೆ ಈಗ ಬೇರೆ ರೀತಿ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇರೋದ್ರಿಂದ ನಾವು ಮತ್ತೆ ಏನು ಕಷ್ಟಗಳನ್ನು ಅನುಭವಿಸಿದ್ವಿ, ಆ ಕಷ್ಟಗಳನ್ನು ನಾವು ಅನುಭವಿಸೋದಕ್ಕೆ ರೆಡಿ ಇಲ್ಲ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ನಾವು ನಮ್ಮ ರಾಜಕೀಯಗಳು ಬೇಕಾದ್ರೆ ನಾವು ಬಿಡ್ತೀವಿ. ಆದರೆ ನಾವು ಮತ್ತೆ ಈ ರೀತಿಯಾದಂಥ ತೊಂದರೆಗೆ ನಮ್ಮ ಕ್ಷೇತ್ರಗಳಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ತೊಂದರೆ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಲ್ಲ. ಇಲ್ಲ, ಈಗ ನಾವು ಸ್ಪೀಕರ್ ಅವರಿಗೆ ನಾವು 4 ಗಂಟೆಗೆ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ, ಮಂಗಳೂರಿಗೆ ಹೋಗ್ಲಿಕ್ಕೆ. ಅವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಮಧ್ಯದಲ್ಲಿ ನಮ್ಮ ಮಂತ್ರಿ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅವರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು DCM ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಇಲ್ಲ ನಾವು ಬರ್ತಾ ಇದ್ದೀವಿ, ನಾವು ಅವ್ರನ್ನ ಕರೆಸಿ ನಾವು ಮಾತಾಡ್ತೀವಿ, ನೀವು ಆತರ ಪಡಬೇಡಿ ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ಹೇಳಿದ್ದಾರೆ ಇದನ್ನು ಇದು ಮಾಡಬೇಡಿ ಅಂತಕ್ಕಂಥದ್ದು. ಅದನ್ನು ಕೂಡ ಈಗ ಅವ್ರು ಈಗ ನಾವು ಒಳಗಡೆ ಇದ್ದಾಗ ಬಂದು ಸುರೇಶ್ ಅವರು ನಮಗೆ ಮಾಹಿತಿ ಕೊಟ್ಟರು. ಆ ಒಂದು ಮಾತಿಗೆ ಹಿರಿಯರಿಗೆ ಗೌರವ ಕೊಟ್ಟು ಈಗ ನಾವು ಸ್ಪೀಕರ್ ಅವರು ಬರೋದು ಇನ್ನು ತಡ ಆಗೋದ್ರಿಂದ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಮುಂದೆ ತೀರ್ಮಾನ. ನಾವು ಇದುವರೆಗೂ ನಾವು ರಿಸೈನ್ ಮಾಡಿಲ್ಲ. ನಾವು ಫಾರ್ಮೆಟ್ ತೊಗೊಂಡಿದ್ದೀವಿ. ಯಾವ ಫಾರ್ಮೆಟಲ್ಲಿ ರಿಸಿಗ್ನೇಷನ್, ಯಾಕಂದರೆ ಪ್ರಿಸ್ಕ್ರೈಬ್ ಫಾರ್ಮೆಟ್ ಇದೆ, ಆ ಫಾರ್ಮೆಟಲ್ಲಿ ಕೊಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಫಾರ್ಮೆಟನ್ನು ತಗೊಂಡಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮಾತಿಗೆ ಏನಿವತ್ತು ಸುರೇಶ್ ಅವರು ಬಂದು ಹೇಳಿದ್ದಾರೆ, ಅದಕ್ಕೆ ಗೌರವ ಕೊಟ್ಟು ನಾವು ಈಗ ಅವ್ರನ್ನ ಭೇಟಿ ಮಾಡಿ ನಂತರ ಮುಂದಿನ ತೀರ್ಮಾನ. ಕೋಲಾಹಲದ ಈ ಟಿಕೆಟ್ ಕೋಲಾಹಲ ಹಾಗೆ ಮುಂದುವರೆದಿದೆ ನೋಡಿ. ಗೊಂದಲದ ನಡುವೆ ಈಗ ರಾಜೀನಾಮೆ ಕೊಡೋದಕ್ಕೆ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ನಂಜೇಗೌಡರು ಸೇರಿದಂತೆ MLCಗಳು. ಎಲ್ಲರೂ ಕೂಡ ಯಾರ್ಯಾರು ಅಸಮಾಧಾನಿತರಿದ್ರು ಕೋಲಾರದಲ್ಲಿ ಮುನಿಯಪ್ಪ ಅವರಿಗೆ, ಅವರ ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಡೋದಕ್ಕೆ ಯಾರ್ಯಾರು ಅಸಮಾಧಾನ ಇತ್ತು ಅವರೆಲ್ಲರೂ ಕೂಡ ಕೋಲಾರ ಬಂಡಾಯದಿಂದ ಹೈಕಮಾಂಡ್ ಈಗ ತತ್ತರಿಸಿ ಹೋಗಿದೆ. ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಕೋಲಾರದಲ್ಲಿ ಸಾಲು ರಾಜೀನಾಮೆಗಳಾದ್ರೆ ಹೆಂಗೆ? ಸ್ಪೀಕರ್ಗೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಮಂಗಳೂರಿಗೆ ಫ್ಲೈಟ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ದಾರೆ. ಕೋಲಾರ ಬಂಡಾಯದಿಂದ ಹೈಕಮಾಂಡ್ ಈಗ ಏನು ಮಾಡೋದು, ಇವರನ್ನ ಸಮಾಧಾನ ಪಡಿಸೋದು ಹೇಗೆ ಅನ್ನುವ ಟೆನ್ಷನ್ನಲ್ಲಿದೆ
ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ, ಕಾಂಗ್ರೆಸ್ಗೆ ಕೋಲಾರದ ಕಗ್ಗಂಟು. ಇಬ್ರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಬಸವರಾಜ್ ಹೊರಟ್ಟಿ ಅವರಿಗೆ, ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರಿಗೆ ನಜೀರ್ ಅಹಮದ್ ರಾಜೀನಾಮೆ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ತಮ್ಮ ಅಸಮಾಧಾನವನ್ನ ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮುನಿಯಪ್ಪ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಟ್ರೆ ನಾವು ರೆಬಲ್ ಆಗೋದೆ ಅದು ರಾಜೀನಾಮೆವರೆಗೂ ಕೂಡ ಅನ್ನೋದನ್ನ ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೈಕಮಾಂಡ್ ಮಾತಾಡಿ. ಸರಿ ಹೇಳ್ರಿ ಸರ್. ಇದನ್ನ ಅವರಿಬ್ರು ರಾಜೀನಾಮೆ ಸಲ್ಲಿಕೆ ಮಾಡ್ತೀನಿ. ಮಾಡಕ್ಕಿಂತ ದುಡ್ಡು ಬೆಳಗಿಲ್ಲ ನಮ್ದೇನು ಸರ್. ಈಗ ಸ್ಪಷ್ಟವಾಗಿ ಹೇಳಿ ಸರ್, ಏನ್ ಕಾರಣ ಹೇಳ್ತಾ ಇದ್ದಾರೆ ಹೇಳ್ರಿ. ಇನ್ನ ಕೊಟ್ಟೇ ಇಲ್ಲ ಅವ್ರು, ನನಗೇನು ಹೇಳ. ಏನ್ರಿ ನಿಮ್ದು ಸರ್? ಈಗ ನಾವು ಸ್ವಾಭಿಮಾನದ್ದು ಪ್ರಶ್ನೆ ಮಾತಾಡ್ಬೇಡ್ರಿ. ನಾವು ನಮ್ಮ ಪಾರ್ಟಿ ವರಿಷ್ಠರಿಗೆ ನಾವೆಲ್ಲ ಸೇರಿ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಿಂದ ಎಲ್ಲ 5 ಜನ MLAs ಮತ್ತು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್, 2 ಜನ MLCs, ಶ್ರೀನಿವಾಸಪುರ್ನಿಂದ ರಮೇಶ್ ಕುಮಾರ್ ಅವರು ಮತ್ತೆ ನಮ್ಮ ಸಿದ್ಧಘಟ್ಟನಿಂದ ಇದು ಮುಲ್ಬಾಗಲ್ನಿಂದ ಆದಿನಾರಾಯಣ್, MLA ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಮತ್ತೆ ನಂಜೇಗೌಡ, ಕೊಟ್ಟೂರು ಮಂಜುನಾಥ್ ಎಲ್ಲ ಸೇರಿ ನಾವು ಕೋಲಾರಲ್ಲಿ ಒಂದು ನಾನೇನ್ ಮಾಡಲಿ ಸರ್, ಹೇಳಿ ಸರ್. ಮಾತಾಡಿ ಸರ್. ನಸೀರ್ ಸರ್, ಸ್ವಲ್ಪ ಲೆಚ್ಚಿಗಾಗ್ತದೆ ಸರ್. ನಾವು ಬಂದ್ಕಡೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಅವ್ರ ಪರವಾಗಿ ನಾನೇ ಮಾತಾಡ್ತೀನಿ. ಸರ್ಕಾರ ನನಗೇನು ಹೇಳಿದೆ ಅದು ನಾನೇ ಮಾತಾಡ್ತೀನಿ. ಈಗ ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂಗೆ ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್, ನಮ್ಮ ಉಳಿದ ಶಾಸಕರು 3 ಜನ ಕೆಳಮನೆ ಸದಸ್ಯರು ಅಸಮಾಧಾನರಾಗಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ACC ಜನರಲ್ ಸೆಕ್ರೆಟರಿ ಅವರು, ACC ಅಧ್ಯಕ್ಷರು ನನಗೆ ಹೇಳಿದ್ದಾರೆ, ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಬನ್ನಿ. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್ ಮತ್ತು ಉಳಿದ 3 ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ರು. ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ಈಗ ACC ಅಧ್ಯಕ್ಷರ ಹಂತದಲ್ಲೇ ಇದು ಚರ್ಚೆ ಆಗಿ ಅಲ್ಲೇನೇ ರಿಸೈನ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಧ್ಯಕ್ಷರ ಈ ಸಮಸ್ಯೆ ಬಗೆಹರಿಸಿಕ್ಕಾಗಿಲ್ಲ ಅಂತಂದ್ರೆ ಇನ್ನು ACC ಅಧ್ಯಕ್ಷರು ನನಗೆ ಹೇಳಿದ್ದಾರೆ, ಇನ್ನೂ ಕೋಲಾರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಯಾರೋ ಹೇಳಿದ್ದಾರೆ ಅನೌನ್ಸ್ ಆಗಿದೆ ಅಂತ, ಆದರೆ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಅದರಿಂದ ACC ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆಫ್ ACC ಹೇಳಿದ್ದಾರೆ, ನಾವು ಇವರ ಸಮ್ಮುಖದಲ್ಲಿ ಕೂತ್ಕೊಂಡು ಟಿಕೆಟ್ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಇನ್ನೂ ಡಿಸೈಡ್ ಆಗಿಲ್ಲ, ಇನ್ನು ನಾಳೆ ಅಥವಾ ನಾಡಿದ್ದು ಅನೌನ್ಸ್ ಆಗೋದು. ಸೊ ಸಮಾಧಾನ ಆಗೋ ರೀತಿಯಲ್ಲಿ ನಾವು ನಿಮ್ಮ ಪಾರ್ಟಿಗೆ ಇದು ಅವಮಾನ, ಗೌರ್ಮೆಂಟ್ ಅವಮಾನ ಅಲ್ವಾ? ಈ ರೀತಿಯಾದ ಒಂದು ನಿಮಿಷ ರಮೇ, ಒಂದು ನಿಮಿಷ
ಇದು ಎಂಬರಾಸ್ಮೆಂಟ್ ಅಲ್ವಾ ಸರ್ ನಿಮಗೆ? ಸರ್ ಇದು ನಿಮಗೆ ಎಂಬರಾಸ್ಮೆಂಟ್ ಅಲ್ವಾ? ನಿಮ್ಮ ಪಾರ್ಟಿಗೆ ಈ ರೀತಿ ಒಂದು ಸನ್ನಿವೇಶ ಈಗ ಬೇಕಿತ್ತ ನಿಮಗೆ?